ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆಸ್ಟ್ರೇಲಿಯಾ ಮತ್ತು ಭಾರತದ ನಡುವೆ ನಡೀತಾ ಇರುವಂಥ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ 4ನೇ ಪಂದ್ಯದ ಬಗ್ಗೆ ತಿಳಿಸಿಕೊಡ್ತೇನೆ. 4ನೇ ಪಂದ್ಯ ಭಾರತಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಯಾಕಂದರೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಪ್ರವೇಶ ಪಡೆಯಬೇಕು ಅಂದರೆ ಈ ಪಂದ್ಯವನ್ನು ಗೆಲ್ಲಲೇಬೇಕು ಭಾರತ. ಹಾಗೆ ನೆಕ್ಸ್ಟ್ ನಡೆಯುವಂಥ ಸಿಡ್ನಿ ಪಂದ್ಯವನ್ನು ಗೆಲ್ಲಲೇಬೇಕು. ಹೀಗಾಗಿ ಸೀರಿಯಸ್ನೆಸ್ಸಿಂದ ಆಡಲೇಬೇಕು ಅಂತೇಳಿ BCCI ಕೂಡ ಆಟಗಾರರಿಗೆ ಹೇಳಿತ್ತು. ಅಭಿಮಾನಿಗಳು ಕೂಡ ಭಾರತ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಕಾಯ್ತಾ ಇದ್ದಾರೆ. ನಿಜಕ್ಕೂ ಕೂಡ ಓಕೆ, ಒಂದು ರೇಂಜಿಗೆ ಮಾಡ್ತಾ ಇದೆ. ಬಟ್ ಭಾರತದ ಟಾಪ್ ಆರ್ಡರ್ ಬ್ಯಾಟರ್ಸ್ ಅಂತ ಯಾರೆಲ್ಲ ಕರೆಸ್ಕೊಳ್ತಿದ್ದಾರಲ್ಲ ಅವರೆಲ್ಲ ನಿಜಕ್ಕೂ ಕೂಡ ಆಟನೇ ಮರ್ತಂತಿದೆ. ಅದರಲ್ಲೂ ಕೂಡ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾಗೆ ಏನಾಗಿದೆ ಅಂತಲೇ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ನಿಜಕ್ಕೂ ಕೂಡ ಇದು ನಮಗೆ ಮಾತ್ರ ಅಲ್ಲ, BCCIಗೂ ಕೂಡ ತಲೆಬಿಸಿಯಾಗಿದೆ. ಯಾಕಂದರೆ ಅವರನ್ನು ಆಟೋಮೆಟಿಕಲಿ ಡ್ರಾಪ್ ಮಾಡೋಕ್ಕೂ ಆಗಲ್ಲ. ಹಾಗಂತೇಳಿ ಕಂಟಿನ್ಯೂ ಮಾಡ್ಸೋಕ್ಕೆ ಹೋದರೆ ಟೀಮ್ ಸೋಲ್ತಾ ಇದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಅವರು ಕಳಪೆ ಫಾರ್ಮ್ನಿಂದ ಹೊರಗಡೆ ಬರ್ತಾನೇ ಇಲ್ಲ. 1 ಪಂದ್ಯ 2 ಪಂದ್ಯ 3 ಪಂದ್ಯ ಅಂತ ಚಾನ್ಸ್ ಕೊಟ್ಟರೂ ಕೂಡ ಅವರು ಅದನ್ನು ಸೀರಿಯಸ್ನೆಸ್ ಆಗಿ ತೊಗೊಳ್ತಾನೇ ಇಲ್ಲ. KL ರಾಹುಲ್ ಕೂಡ ಕಳೆದ ಫಸ್ಟ್ ಮತ್ತು ಸೆಕೆಂಡ್ನೇ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡಿದರು. ಬಟ್ 4ನೇ ಮ್ಯಾಚ್ನಲ್ಲಿ ಫಸ್ಟ್ ಇನ್ನಿಂಗ್ಸ್ನಲ್ಲೂ ಅಷ್ಟೇನು ಆಟ ಆಡಲಿಲ್ಲ. ಓಕೆ, ಒಂದು ರೇಂಜಿಗೆ. ಬಟ್ ಸೆಕೆಂಡ್ ಇನ್ನಿಂಗ್ಸ್ನಲ್ಲೂ ಕೂಡ ಬೇಗ ಔಟ್ ಆಗಿದ್ದಾರೆ. ಇನ್ನು ರೋಹಿತ್ ಶರ್ಮಾ ಅಂತೂ ಬಿಡಿ, ಕಳೆದ 14 ಇನ್ನಿಂಗ್ಸ್ಗಳಿಂದಲೂ ಕೂಡ ಒಂದೇ ಒಂದು 50 ಬಿಟ್ಟರೆ ಅದಕ್ಕಿಂತ ಹೆಚ್ಚು ರನ್ಗಳನ್ನ ಹೊಡೆದೇ ಇಲ್ಲ. ಲಾಸ್ಟ್ ಮ್ಯಾಚ್ನಲ್ಲಿ 3 ರನ್ಗೆ ಔಟ್ ಆಗಿದ್ದರು. ಇವತ್ತು ಕೂಡ ಬೇಕಾದ್ರೆ ಪೆವಿಲಿಯನ್ ಸೇರಿಕೊಂಡ್ರು. ಈ ಮೂಲಕ ಟೀಮ್ ಇಂಡಿಯಾ ಕಳಪೆ ಸ್ಕೋರು ಕಮ್ಮಿ ಸ್ಕೋರ್ ಮಾಡ್ತಾ ಇದೆ ಅಂದರೆ ಅದಕ್ಕೆ ಕಾರಣ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಮೇಯ್ನ್ ರೀಸನ್. ಮೊದಲೆಲ್ಲ ಈ ಇಬ್ಬರು ಆಟಗಾರರು ಆಡ್ತಾ ಇದ್ರು ಅಂತಂದರೆ ರನ್ ಸ್ಕೋರ್ ಜಾಸ್ತಿ ಆಗ್ತಾಯಿತ್ತು. ಬಟ್ ಈಗ ಈ ಇಬ್ಬರು ಆಟಗಾರರು ಪೆವಿಲಿಯನ್ ಎಷ್ಟು ಬೇಗ ಸೇರ್ಕೊಳ್ತಿದ್ದಾರೆ ಅಂತೇಳಿ ಅಭಿಮಾನಿಗಳು ನೋಡುವಂತಾಗಿದೆ. ಯಾಕಂದರೆ ಅವರು ಎಷ್ಟು ಸ್ಪೀಡಲ್ಲಿ ಹೋಗ್ತಾರೋ ಅದೇ ಸ್ಪೀಡಲ್ಲಿ ವಾಪಸ್ ಬಂದುಬಿಡ್ತಾರೆ. ಅಂದರೆ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ನಿಂತ್ಕೊಂಡು ಆಟ ಆಡಬೇಕು ಅಂತ ಹೋಗ್ತಾನೇ ಇಲ್ಲ. ಅದರಲ್ಲೂ ಕೂಡ ಈ ಸಲ ವಿರಾಟ್ ಕೊಹ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಈ ಮ್ಯಾಚ್ ಅಂತ ಹೇಳಲಾಗ್ತಾ ಇತ್ತು. ಯಾಕಂದರೆ ಕಳೆದ ಇನ್ನಿಂಗ್ಸ್ನಲ್ಲಿ ವಿರಾಟ್ ಕೊಹ್ಲಿ ಆಸ್ಟ್ರೇಲಿಯನ್ ಫ್ಯಾನ್ಸ್ಗಳಿಂದ ಸಾಕಷ್ಟು ಟೀಕೆಯನ್ನು ಎದುರಿಸಿದರು. ಅದರಲ್ಲೂ ಸ್ಯಾಮ್ ಕೋಸ್ಟಾಸ್ ಜೊತೆ ಭುಜಬಲದ ಪರಾಕ್ರಮ ತೋರಿಸಿದ ಮೇಲಂತೂ ಇಬ್ಬರ ನಡುವೆ ಸಾಕಷ್ಟು ಒಂಥರ ಬಿಸಿ ವಿವಾದ ಸೃಷ್ಟಿಯಾಗಿತ್ತು. ಬಟ್ ಅದನ್ನು ಕೊಹ್ಲಿ ಸರಿಪಡಿಸ್ಕೊಳ್ಳುವಂಥ ಪ್ರಯತ್ನವನ್ನೇ ಮಾಡ್ತಾ ಇಲ್ಲ. ಈ ಮ್ಯಾಚ್ನಲ್ಲೂ ಕೂಡ 4ನೇ ಮ್ಯಾಚ್ನಲ್ಲೂ ಕೂಡ 2ನೇ ಇನ್ನಿಂಗ್ಸ್ನಲ್ಲಿ ಇಂಪಾರ್ಟೆಂಟ್ ಇದೆ ಮ್ಯಾಚ್. ಬಟ್ ಅದು ಸೀರಿಯಸ್ನೆಸ್ಸನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಬೇಗನೆ ಔಟ್ ಆಗ್ತಿದ್ದಾರೆ. ಸೊ ಇನ್ನಾದರೂ ಕೂಡ BCCI ಈ ಒಂದು ಆಟಗಾರರಿಗೆ ಚಾನ್ಸ್ ಕೊಡ್ತಾ ಮುಂದಿನ ದಿನಗಳಲ್ಲಿ ಅಂತೇಳಿ ಅಭಿಮಾನಿಗಳು ಕೂಡ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಯಾಕೆ ಚಾನ್ಸನ್ನು ಕೊಡಬೇಕು? ಈ ಮ್ಯಾಚ್ ಸೋತ್ರೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಿಂದ ಹೊರಬೀಳುತ್ತೆ ಅಂತ ಗೊತ್ತಿದ್ರೂ ಕೂಡ ಓಕೆ, 1 ಮ್ಯಾಚ್ ಆದರೂ ಓಕೆ, 2 ಮ್ಯಾಚ್ ಆದರೂ ಓಕೆ. ಈ 3-4 ಮ್ಯಾಚ್ ಸತತವಾಗಿ ಇವರು ಸೋತ್ಕೊಳ್ತಾ ಬಂದರೆ ಅಥವಾ ಕಳಪೆ ಪ್ರದರ್ಶನವನ್ನು ನೀಡ್ತಾ ಬಂದರೆ ಹೊಸಬರಿಗೆ ಚಾನ್ಸ್ ಕೊಡ್ಬೋದಲ್ಲ. ಬಹುಶಃ ಈ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಆಡ್ತಾ ಇರೋದನ್ನು ನೋಡ್ತಾ ಇದ್ದರೆ ಅವರು ಹೊಸಬರಿಗೆ ಚಾನ್ಸ್ ಕೊಡಲಿಕ್ಕೆ ಅಂತೇಳಿ ಬೇಗ ಔಟ್ ಆಗ್ತಿದ್ದಾರೆ ಅನಿಸುತ್ತೆ. 4 ಮತ್ತು 5ನೇ ಕ್ರಮಾಂಕದವರೆಗೂ ಟಾಪ್ ಆರ್ಡರ್ ಬ್ಯಾಟರ್ ಸಿಗ್ತಾರಲ್ಲ, ಆನಂತರ ಬರುವಂಥ ಹೊಸ ಯಂಗ್ಸ್ಟರ್ಸ್ಗೆ ಚಾನ್ಸನ್ನು ಕೊಡಬೇಕು. ಪಾಪ ಆಲ್ರೌಂಡರ್ಸ್ ಹೊಡ್ಕೊಳ್ಳಿ, ಅವರು ಎಷ್ಟು ರನ್ ಬೇಕಾದ್ರೂ ಸ್ಕೋರ್ ಮಾಡಲಿ, ತಂಡ ಉಳಿಸ್ಲಿ, ಅವರು ಶೈನ್ ಆಗಲಿ ಅಂತೇಳಿ ಪಾಪ ಇವರು ಔಟ್ ಆಗ್ತಿದ್ದಾರೆ ಅನ್ನುವಂಥ ಭಾವನೆ ಬರುವಂತೆ ಮಾಡ್ತಾ ಇದ್ದಾರೆ. ಸೊ ಇನ್ನಾದರೂ ಕೂಡ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡಲಿ. 5ನೇ ಪಂದ್ಯ ಲಾಸ್ಟ್ ಪಂದ್ಯ ಸಿಡ್ನಿಯಲ್ಲಿ ನಡೆಯುತ್ತೆ. ಅಥವಾ ಅಲ್ಲೂ ಕೂಡ ಆಗಲಿಲ್ಲ ಅಂದರೆ ಅವರು ವಾಲಂಟಿಯರಿಯಾಗಿ ರಿಟೈರ್ಮೆಂಟ್ ತೊಗೊಳ್ಳೋದೇ ಬೆಸ್ಟ್ ಅನಿಸುತ್ತೆ ಫ್ರೆಂಡ್ಸ್. ಯಾಕಂದರೆ ಟೀಮ್ ಇಂಡಿಯಾ ಪಾಲಿಗೆ ಇನ್ನು ಮುಂದಿನ ಮ್ಯಾಚ್ಗಳಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಚಾಂಪಿಯನ್ಸ್ ಟ್ರೋಫಿ ಬರ್ತಾ ಇದೆ. ಸೊ ಹಾಗಾಗಿ ಇವರು ಕಳಪೆ ಫಾರ್ಮ್ನಿಂದ ಹೊರ ಬರಲಿಲ್ಲ ಅಂದರೆ ಅಲ್ಲಿ ಪಾಕಿಸ್ತಾನ ಆಯೋಜನೆ ಮಾಡ್ಕೊಂಡು ನಾವು ಅಷ್ಟೆಲ್ಲ ಫೈಟ್ ಮಾಡಿಕೊಂಡು ದುಬೈಗೆ ನಮ್ಮ ಪಂದ್ಯಗಳನ್ನು ಶಿಫ್ಟ್ ಮಾಡಿಕೊಂಡು ಸೆಮಿಫೈನಲ್ಗೂ ಪ್ರವೇಶ ಪಡೆದಲ್ಲೇ ವಾಪಸ್ ಔಟ್ ಆದ್ವಿ ಅಂದರೆ ನಿಜಕ್ಕೂ ಇದು ಭಾರತ ಪಾಲಿಗೆ ದೊಡ್ಡ ಮುಖಭಂಗ ಆಗುತ್ತೆ. ಹೀಗಾಗಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ನೆಕ್ಸ್ಟ್ ಮ್ಯಾಚಲ್ಲಿ ಈಗ ಆಲ್ರೆಡಿ ಮುಗೀತು ಅವ್ರದ್ದು 4ನೇ ಮ್ಯಾಚ್, ಇನ್ನೇನು ಬ್ಯಾಟಿಂಗ್ ಉಳಿದಿಲ್ಲ ಅವ್ರದ್ದು. ನೆಕ್ಸ್ಟ್ 5ನೇ ಮ್ಯಾಚ್ ಸಿಡ್ನಿಯಲ್ಲಿ ನಡೆಯುವಂಥ ಮ್ಯಾಚ್ನಲ್ಲಿ ಕಮ್ಬ್ಯಾಕ್ ಮಾಡಿದ್ರೆ ಇಲ್ವಾ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅಂತೂ ಫೈನಲ್ ಕನಸು ಹೇಳೋಕ್ಕಾಗಲ್ಲ. ಬೇರೆ ತಂಡಗಳ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಬಟ್ ಈಗ ಚಾಂಪಿಯನ್ಸ್ ಟ್ರೋಫಿ ಮುಂಚೆ ಅವರು ವಿದಾಯ ಹೇಳಿದರೆ ಬೆಟರ್ ಅನಿಸುತ್ತೆ ಫ್ರೆಂಡ್ಸ್. ಸೊ ನಿಮ್ಗೇನು ಅನಿಸುತ್ತೆ? ಭಾರತದ ಹಿತದೃಷ್ಟಿಯಿಂದ ಅವರು ನಿವೃತ್ತಿಯನ್ನು ತೊಗೊಂಡ್ರೆ ಒಳ್ಳೆಯದಾ, ಅಥವಾ ಸೀನಿಯರ್ಸ್ ಅಂದ್ಕೊಂಡು ಮತ್ತೆ ಚಾನ್ಸ್ ಕೊಟ್ಕೋತಾ ಹೋಗಬೇಕಾ? ಈ ಬಗ್ಗೆ ನೀವು ಏನು ಹೇಳ್ತೀರಿ? ಧನ್ಯವಾದಗಳು ಫ್ರೆಂಡ್ಸ್.